ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ತಮ್ಮನೇನಲ್ಲಿ ನೋಡೇ ಇರ್ತೀರಾ. ಸೊ ಮಲ್ಲಿಗೆ ಗಿಡದ ಇನ್ಫಾರ್ಮೇಶನ್ ಬಗ್ಗೆ ನಾನು ಅಗೇನ್ ಒಂದು ವ್ಲಾಗ್ ಮಾಡ್ತಾ ಇದ್ದೇನೆ. ಯಾಕಂದರೆ ಕ್ವಶನ್ ಕೇಳಿದ್ರು ಒಬ್ರು, ನಾನು ಹೇಳ್ತಾ ಇರ್ತೀನಿ ಕ್ವಶನ್ಸ್ ಕೇಳಿ ಏನಾದ್ರು ಡೌಟ್ಸ್ ಇದ್ರೆ. ಸೊ ನೆಲದಲ್ಲಿ ಮಲ್ಲಿಗೆ ಮಾಡಿದ್ರೆ ಗಿಡಗಳು ಏನು ಬೆನಿಫಿಟ್ಸ್, ಏನೆಲ್ಲ ಒಳ್ಳೇದು, ಬುಟ್ಟಿಯಲ್ಲಿ ಮಾಡಿದ್ರೆ ಏನಾಗ್ತದೆ, ಬುಟ್ಟಿದು ನನಗೆ ಅಷ್ಟು ಇನ್ಫಾರ್ಮೇಶನ್ ಗೊತ್ತಿಲ್ಲ. ಬಟ್ ನೆಲದಲ್ಲಿ ನಮ್ದು ನೆಲದಲ್ಲಿ ಇರೋದಿಲ್ಲ. ಸೊ ನನಗೆ ಆಗಿರುವಂತಹ ಬೆನಿಫಿಟ್ಸ್ಗಳನ್ನು ನಾನು ನಿಮಗೆ ಹೇಳ್ತೇನೆ. ಈ ವಿಡಿಯೋಲಿ ಎಂಡ್ ತನಕ ನೋಡಿ, ಮಿಸ್ ಮಾಡಬೇಡಿ. ಏನೆಲ್ಲ ಹಾಕ್ಬೋದು, ಮತ್ತೆ ಈ ಬುಟ್ಟಿಗಳೆಲ್ಲ ಏನೆಲ್ಲ ತೊಂದರೆ ಆಗ್ತದೆ, ಸೊ ಅದ್ರ ಬಗ್ಗೆ ನಾನೊಂದು ಸಣ್ಣ ನನ್ನ ಅಭಿಪ್ರಾಯಗಳನ್ನು ನಾನು ನಿಮಗೆ ತಿಳಿಸ್ತೇನೆ. ಮತ್ತೆ ಬೇರೆ ಆ ಬುಟ್ಟಿಯಲ್ಲಿ ನಟ್ರೆ ಹಾಳು ಅದೆಲ್ಲ ಹೇಳುದಿಲ್ಲ ನಾನು, ಯಾಕಂದ್ರೆ ಕೆಲವರದ್ದು ಅದರಲ್ಲೂ ಕೂಡ ಬೆನಿಫಿಟ್ ಆದವರು ಇದ್ದಾರೆ, ಇಂಪ್ರೂವ್ ಆದವರು ಇದ್ದಾರೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವೊಂದು ರಪ್ಪ ಹೂ ಕೊಯ್ದು ಹೂ ಕಟ್ಟಿ ಬರುವ ರಪಕ್ಕ. ಇಲ್ಲದ್ರೆ ಈಗ ಹೂವು ತುಂಬಾ ಜಾಸ್ತಿ ಆಗ್ತಾ ಉಂಟು ಅಲ್ವಾ, ಬೇಸಿಗೆಕಾಲ. ಸೊ ಹಾಗಾಗಿ ಅದೊಂದು ಕೆಲಸ ಮುಗಿಸಿ ನಾನು ಸ್ಟಾರ್ಟ್ ಮಾಡ್ತೀನಿ ನಿಮಗೆ ಹೇಳಲಿಕ್ಕೆ. ಸೊ ಲೆಟ್ಸ್ ಗೋ. ಫೈನಲಿ ಹೂ ಕಟ್ಟಿ ಎಲ್ಲ ಆಯ್ತು, ತಿಂದು ಕೂಡ ಬಂದೇನೆ. ಸೊ ಇವ ನನ್ನ ಕಾಲಡಿಗೆ ಬಂದ, ಅದಕ್ಕೆ ಹಿಡ್ಕೊಂಡು ನಂಗೆ ಅವನು ಬಿಡುದಿಲ್ಲ ನಾನು ಹಿಡ್ಕೊಂಡು. ಎಸ್, ಮೊದಲು ನಾನು ನಿಮಗೆ ಮಲ್ಲಿಗೆ ಗಿಡ ನೆಡೋಕ್ಕಿಂತ ಮುಂಚೆದೆ ನಿಮಗೆ ಗೊತ್ತಿರಬೇಕು. ಮಲ್ಲಿಗೆಯಲ್ಲಿ ನೀವು ಟ್ಯಾರಿಸ್ ಮನೆಯಲ್ಲಿ ಮೇಲೆ ಇರ್ತೀರಿ. ಸೊ ನೆಲದಲ್ಲಿ ನೀವು ನಡುವುದೊಂದು ಫಸ್ಟ್ ಆಫ್ ಆಲ್ ನೀವು ನೋಡ್ಕೊಳ್ಬೇಕಂತ ನಡುವ ಜಾಗ ಮಲ್ಲಿಗೆ ಗಿಡ. ನಾನು ನಿಮ್ಗೆ ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಸೊ ನೋಡಿ, ಅಂದರೆ ಈ ಮರ ಗಿಡಗಳು ಸ್ವಲ್ಪ ಕಮ್ಮಿ ಇರುವಲ್ಲಿ, ಅಂದರೆ ಬಾಳೆ ಗಿಡಗಳು ಸ್ವಲ್ಪ ದೂರ ಇರುವಲ್ಲಿ ನಿಮಗೆ ಹೂ ಗಿಡಗಳು ಎಷ್ಟು ದಟ್ಟವಾಗಿ ಬೆಳೆದಿದೆ ನೋಡಿ. ಅಂದರೆ ದೊಡ್ಡದಾಗಿ ಗಿಡಗಳು ಬೆಳ್ತಿವೆ. ಮತ್ತು ಈ ಬಾಳೆ ಗಿಡ ಎಲ್ಲ ಹತ್ತಿರ ಇರುವಲ್ಲಿ 2 ಗಿಡಗಳು ನೋಡಿ ತುಂಬ ಸಣ್ಣದಾಗಿ, ಅಷ್ಟು ಏನು ಚಿಗುರಿಲ್ಲ ಮತ್ತು ದೊಡ್ಡದಾಗಲಿಲ್ಲ ಗಿಡಗಳು. ಅವು ಒಂದೇ ಟೈಮಲ್ಲಿ ನಟ್ಟದ್ದು, ಬಟ್ ಅದು ದೊಡ್ಡದಾಗಲಿಲ್ಲ ನೋಡಿ. ಸೊ ಸಣ್ಣದಾಗಿ ಉಂಟು. ನೀವು ಗಿಡ ನಡುವಾಗ ಕೂಡ ಉಂಟಲ್ಲ, ಸರಿಯಾದ ಜಾಗವನ್ನು ನೋಡ್ಕೊಳ್ಬೇಕು. ಮತ್ತು ಈ ಕಡೆಯಲ್ಲಿ ನೋಡ್ಬೋದು ನೀವು, ಈ ಸೈಡ್ ಇದು ನೋಡಿ, ಇದು ಎಷ್ಟು ದಟ್ಟವಾಗಿ ಗಿಡಗಳು ದಪ್ಪವಾಗಿ ಉಂಟು. ಆ್ಯಂಡ್ ಈಚೆ ಸೈಡ್ ನೋಡಿ, ಈ ನಮ್ಮದು ಈಚೆ ಸೈಡೆಲ್ಲ ಫುಲ್ ಮರ ಉಂಟು, ಕರ್ಮರಿದ್ದು ಮರ ಮತ್ತು ಈ ಮಾವಿನದ್ದು ಮರ ಕೂಡ ಉಂಟು. ಸೊ ಅದರ ಮರದ ಹತ್ತಿರ ನಿಮಗೆ 2 ಗಿಡಗಳು ಅದರ ಬೇರೆಲ್ಲ ಬಂದು ಹಾಳಾಗ್ತದೆ. ಈಗ ನಡುವಾಗ ನೀವು ಕರೆಕ್ಟಾಗಿ ನೋಡ್ಕೊಳ್ಳುವಂತಹ ಜಾಗಗಳನ್ನು ಫಸ್ಟ್ ನೋಡ್ಕೊಳ್ಬೇಕು, ಸ್ವಲ್ಪ ದೂರದಲ್ಲಿ. ಮತ್ತು ಅದರ ನಟ್ಟ ಮೇಲೂ ಕೂಡ ಗಿಡಗಳು, ಅದರ ಪಕ್ಕದಲ್ಲಿ ನೀವು ಬಾಳೆ ಗಿಡಗಳನ್ನು ನಡುವುದು, ಮತ್ತು ತೆಂಗುಗಳನ್ನು ನಡುವುದು, ತೆಂಗಿನ ಕಾಯಿಯ ಮರ ನಡುವುದು, ಅದೆಲ್ಲ ನೀವು ನೋಡ್ಕೊಳ್ಬೇಕಾದ್ರೆ ಅದು ಮೇಯ್ನ್ ಇಂಪಾರ್ಟೆಂಟ್. ನಡುವ ಜಾಗ ನೀವು ಕರೆಕ್ಟಾಗಿ ಸರಿಯಾಗಿ ಇರಬೇಕು ಫಸ್ಟಿಗೆ. ಆ್ಯಂಡ್ 1 more, ಸೂರ್ಯನ ಕಿರಣ ಬರುವ ಹಾಗೆ ಗಿಡಗಳಿಗೆ ಬಿಸಿಲು ಬೀಳುವ ಹಾಗೆ ನಡಬೇಕಾಗ್ತದೆ. ನೋಡಿ ಎಷ್ಟು ಒಳ್ಳೆಯದಾಗಿ ಬೆಳಿಗ್ಗೆ ನಮ್ದು ಇಲ್ಲಿ ಫುಲ್ ಬರ್ತದೆ, ಇನ್ನೊಂದು 10 ಗಂಟೆ ಹೊತ್ತಿಗೆ ಬಿಸಿಲು ಬೀಳುವ ಹಾಗೆ ನಾವು ನಡಬೇಕು, ಅದು ಸಹ ಇಂಪಾರ್ಟೆಂಟ್. ಎರಡನೇದು, ಅದಕ್ಕೆ ನೋಡಿ ಗೊಬ್ಬರ ಹಾಕಿದ್ದಾರೆ ನಮ್ಮದು ಅಮ್ಮ, ಈಗ ಮೊನ್ನೆಯಿಂದ ಹಾಕ್ತಿದ್ದಾರೆ ದಪ್ಪ ಆಗಿ. ಸೊ ನೆಲದಲ್ಲಿ ನೆಟ್ಟರೆ ನಿಮಗೆ ಗೊಬ್ಬರಗಳನ್ನು ಗಡಿ ತೆಗೆದು ಚೇಂಜ್ ಮಾಡ್ತಾ, ಅದನ್ನು ಹೊಸತು ಗೊಬ್ಬರ ಮತ್ತು ಹಟ್ಟಿ ಗೊಬ್ಬರ 1-2 ಸತಿ ಹಾಕಿದ್ದು ತೊಂದರೆ ಇಲ್ಲ, 2 ಬುಟ್ಟಿ. ಈ ನಿಮಗೆ ಬುಟ್ಟಿಯಲ್ಲೆಲ್ಲ ಅಷ್ಟು ನಿಮಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಮತ್ತು ಒಂದು ವೇಳೆ ನೀರು ನಿಲ್ಲುವ ಸಾಧ್ಯತೆ ಇದ್ರೆ ಉಂಟಲ್ಲ, ಕೊಳ್ತು ಹೋಗ್ತದೆ ಗಿಡಗಳು. ನೆಲದಲ್ಲಿ ನಿಮಗೆ ಹಾಗಲ್ಲ, 2 ಬುಟ್ಟಿ ಹಾಕ್ಬೋದು ಸರಿಯಾಗಿ ಗಿಡಗಳಿಗೆ. ಓಕೆ, ಯಾಕಂದರೆ ಅವುಗಳ ಅಷ್ಟು ನೆಲದಲ್ಲೆಲ್ಲ ಎಷ್ಟು ನೀರು ಬೇಕಾದ್ರೆ ಹಿಡ್ಕೊಳ್ತದೆ, ನೆಲಕ್ಕೆ ಹೋಗ್ತದೆ, ಹಿಂಗೆ ಹೋಗ್ತದೆ. ಮತ್ತು 2 ಬುಟ್ಟಿ ನಿಲ್ತದೆ, 2-3 ಬುಟ್ಟಿ ನಿಲ್ತದೆ ಒಂದೊಂದು ಗಿಡಗಳು. ಮತ್ತು ಅಗಾಲ ಹೋಗಲಿಕ್ಕೆ ಈಸಿ ಆಗ್ತದೆ ಗಿಡಗಳಿಗೆ.
ತುಂಬ ನಡುವಾಗ ಸ್ವಲ್ಪ ಗ್ಯಾಪ್ ಇಡಬೇಕು ಗಿಡಗಳ ಮಧ್ಯೆ ಮಧ್ಯೆ, ತುಂಬ ಹತ್ತಿರ ಹತ್ತಿರ ಇಡಬಾರ್ದು ನಡುವಾಗ ಕೂಡ ನೆಲದಲ್ಲಿ. ಸೊ ಆಗ ಕೂಡ ನಿಮಗೆ ಬೆನಿಫಿಟ್. ನಿಮಗೆ ಗೊಬ್ಬರಗಳನ್ನು ಚೇಂಜ್ ಮಾಡ್ತಾ ಅದನ್ನು ಹೊಸ ಗೊಬ್ಬರ ಎಲ್ಲ ಹಾಕ್ತಾ ಇರ್ಬೋದು. ಬುಟ್ಟಿಯಲ್ಲಿ ನಿಮಗೆ ಹಾಗೆ ಇಲ್ಲ, ಅದು ನನಗೆ ಸಹ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಮೇ ಬಿ ಅದು ತುಂಬ ಹಾಕ್ಲಿಕ್ಕೆ ಆಗುದಿಲ್ಲ ಗೊಬ್ಬರ, ಅದರಲ್ಲಿ ಬುಟ್ಟಿ ಅಲ್ಲ, ಸೊ ಅಷ್ಟೇ ಗಾತ್ರದಲ್ಲಿ ಅಷ್ಟೇ ಮಾತ್ರ ಅಂತ ಇರ್ತದೆ. ನೋಡಿ ಹತ್ತಿರ ಹತ್ತಿರ ನಾವು ನೆಟ್ಟದಲ್ಲ, ಸಣ್ಣದಿರುವಾಗ ಸ್ವಲ್ಪ ದೂರ ನೆಟ್ಟದ್ದು, ಅದು ದೊಡ್ಡದಾದ್ಮೇಲೆ ದಟ್ಟ ಆಗ್ತಲ್ಲ ಸ್ವಲ್ಪ ಅದು ಗಿಡಗಳು ಮೇಲೆದ್ದು ಬುಡಗಳು ಸ್ವಲ್ಪ ತಾಗಿರ್ಬಾರ್ದು ಅಷ್ಟೇ. ಬುಡಗಳೆಲ್ಲ ಉಂಟಲ್ಲ ತಾಗಿ ಇರಬಾರ್ದು. ನೋಡಿ ಇಲ್ಲಿ ಬುಡ ಎಲ್ಲ ದೂರ ದೂರ ಉಂಟು. ದೊಡ್ಡದಾದ್ಮೇಲೆ ಗಿಡಗಳು ದಟ್ಟಾಗಿ ಬೆಳೆದಾಗ ಅದರ ಕೂದಲುಗಳು ಹೀಗೆ ತುದಿಗಳು ಒಂದೊಂದು ಗಿಡಗಳಿಗೆ ತಾಗಿ ಬಲ್ಲೆ ತರ ಕಾಣ್ತದೆ ಅಷ್ಟೇ ವಿನಃ ಅದೇನು ತೊಂದರೆ ಇಲ್ಲ. ನೀವು ಬುಡಗಳನ್ನು ತಾಗಿಸಿ ನಡಬಾರ್ದು, ಸ್ವಲ್ಪ ದೂರ ದೂರವೇ ನಡಬೇಕು. ಆ್ಯಂಡ್ ಮೂರನೇದು, ನಿಮಗೆ ನೀರು ನಿಲ್ಲುವುದು ನೆಲದಲ್ಲಿ ನೆಟ್ಟರೆ ಖಂಡಿತವಾಗ್ಲೂ ಅದ್ರ ಪ್ರಾಬ್ಲಮ್ ಬರೋದಿಲ್ಲ. ನೀರು ನಿಲ್ಲುವ ಪ್ರಾಬ್ಲಮ್ಸ್ ನಿಮಗೆ ನೆಲದಲ್ಲಿ ಇರುವುದಿಲ್ಲ. ಮತ್ತು ಕಟ್ಟೆಗಳನ್ನು ನೀವು ಹಾಗೆ ಮಾಡಬೇಕು. ಗಿಡಗಳು ನೆಟ್ಟ ಮೇಲೆ ನೆಲದಲ್ಲಿ ಗಿಡ ನೆಡ್ತೀರಲ್ಲ, ಕಟ್ಟೆ ಕೂಡ ಹಾಗೆ ತುಂಬ ಕಟ್ಟೆ ದಪ್ಪ ಮಾಡಿ ಇಡುವುದಲ್ಲ, ಸ್ವಲ್ಪ ನೀರು ಹೋಗುವ ಹಾಗೆ ಇಡಬೇಕು. ಜಾಗ ಕೂಡ ನಡುವಾಗ ಸಹ ಅದು ಇಂಪಾರ್ಟೆಂಟ್, ಅದು ಸಹ ನೋಡಬೇಕು ನೀರು ನಿಲ್ಲುವ ಜಾಗವಾ ಅಂತ. ಸೊ ಇಳಿದು ಹೋಗುವ ಇಳಿಜಾರು ಸ್ವಲ್ಪ ಇದ್ದರೆ ಒಳ್ಳೆಯದು, ನೀರು ನಿಲ್ಲುವ ಹಾಗೆ. ಸೊ ಬುಟ್ಟಿಯಲ್ಲಿ ನಮಗೆ ಅದರಲ್ಲಿ ತೂತಿರ್ತದೆ ಅಂತೆ ಬುಟ್ಟಿಯಲ್ಲಿ, ಬಟ್ ಅಷ್ಟು ಅದರಲ್ಲಿ ಅಷ್ಟು ತಯಾರಿಸಲ್ಲ ಎಲ್ಲೆಲ್ಲಿ ಇಡುವುದಲ್ಲ. ಸೊ ನಿಲ್ಲುವ ಸಾಧ್ಯತೆಗಳು ಇರ್ತದೆ ಹೆಚ್ಚಾಗಿ. ಮಳೆಗಾಲದಲ್ಲಿ ನಿಮಗೆ ಬುಟ್ಟಿಗಳು ಸ್ವಲ್ಪ ಕಷ್ಟ ಆಗ್ತದೆ. ನೆಲದಲ್ಲಿ ಒಂದು ಮಲ್ಲಿಗೆ ಗಿಡವನ್ನು ಇಟ್ಟರೆ ನೀರು ನಿಲ್ಲುವ ಅಂತದಂತೊಂದು ಪ್ರಾಬ್ಲಮ್ಸ್ ನಿಮಗೆ ಬರುವುದಿಲ್ಲ, ಅದೊಂದು ಬೆನಿಫಿಟ್. ನೀವು ಮಲ್ಲಿಗೆ ಗಿಡಕ್ಕೆ ರಾಸಾಯನಿಕ ಗೊಬ್ಬರ ನೀವು ಬುಟ್ಟಿಯಲ್ಲಿ ನೆಟ್ಟರೆ ಅದಕ್ಕೆ ಸಾಕಬೇಕಾಗ್ತದೆ, ಸರಿಯಾಗಿ ಹಾಕಿ ಕೆಮಿಕಲ್ಸ್ ಏನೆಲ್ಲ ಅದಕ್ಕೆ ಗೊಬ್ಬರ ಇಂಪಾರ್ಟೆನ್ಸ್ ಬೇಕು ಶಾಪಲ್ಲಿ ಸಿಗುವಂಥದ್ದು ಅದನ್ನೆಲ್ಲ ತರಬೇಕು. ಮತ್ತು ನೀವು ಕಟ್ಟಿಂಗ್ ಮಾಡ್ತಾ ಇರಬೇಕು. ಬಾಕ್ಸಲ್ಲಿ ನೀವು ಬುಟ್ಟಿಯಲ್ಲಿ ನೆಡ್ತಿರಲ್ಲ, ಅದು ಕಟ್ಟಿಂಗ್ ಮಾಡ್ತಾ ಇರಬೇಕು, ನೀವು ಟ್ರಿಮ್ ಎಲ್ಲ ಮಾಡ್ತಾ ಇರಬೇಕು. ಬಟ್ ನಮ್ಮ ಗಿಡಗಳೆಲ್ಲ ಹಾಗೆ ಇಲ್ಲ, ನೆಲದಲ್ಲಿ ನೆಟ್ಟರೆ ಅದಕ್ಕೆ ನಾವು ನೈಸರ್ಗಿಕ ಗೊಬ್ಬರ, ನಿಮಗೆ ನಾನು ಎಲ್ಲ ವಿಡಿಯೋದಲ್ಲಿ ಹೆಚ್ಚಾಗಿ ಹಾಕ್ತಾ ಇರ್ತೇನೆ, ಹೇಳ್ತಾ ಇರ್ತೇನೆ ಕೂಡ. ನಾವು ಹಟ್ಟಿ ಗೊಬ್ಬರ ಹಾಕೋದು, ನೆಲಗಡ್ಡೆ ಹಿಂಡಿ ಅಷ್ಟೇ ಹಾಕೋದು. ದೆನ್ ಟ್ರಿಮ್ಮಿಂಗ್ ಕಟ್ಟಿಂಗ್ ಎಲ್ಲ ಎಂತ ಇಲ್ಲ ನೋಡಿ, ಒಳ್ಳೆಯದಾಗಿ ದಪ್ಪಾಗಿ ಬೆಳೀತವೆ ಹೀಗೆ. ಅದೆಲ್ಲ ಏನು ನಾವು ಕೆರೆ ಬೂರೆಲ್ಲ ಏನು ಕಟ್ ಮಾಡೋದಿಲ್ಲ. ಮತ್ತು ನಿಮಗೆ ಗಿಡ ನೆಡಲಿಕ್ಕೆ ಕೂಡ ಫೈನಲಿಯಾಗಿ ಇಂಪಾರ್ಟೆಂಟ್ ಒಂದು, ಗಿಡ ನೆಡಲಿಕ್ಕೆ ನೀವು ಹೀಗೆ ನೆಲದಲ್ಲಿ ಇಟ್ಟಂಥ ಗಿಡಗಳು ಇದ್ದರೆ ಅದರ ಗೆಲ್ಲುಗಳು ನೆಟ್ಟರೆ ನಿಮಗೆ ಭಾರಿ ಒಳ್ಳೆಯದಾಗ್ತದೆ ಗಿಡಗಳು. ಬುಟ್ಟಿಯಲ್ಲಿ ನೆಡಲಿಕ್ಕೆ ಕೂಡ ಇದರದೇ ಅವರು ಗಿಡ ಗೆಲ್ಲುಗಳನ್ನು ಉಪಯೋಗಿಸುವುದು, ಬುಟ್ಟಿಯಲ್ಲಿ ನೆಡುವಂಥದ್ದು ಹೆಚ್ಚಾಗಿ ಉಪಯೋಗಿಸುವುದಿಲ್ಲ, ಅದಷ್ಟು ಕೆಲವುಗಳು ಜೀವ ಕೂಡ ಆಗುವುದಿಲ್ಲ. ಅದೇ ಎಲ್ಲ ನಾನು ಬುಟ್ಟಿಯಲ್ಲಿ ನೆಟ್ಟದಂತ ಎಲ್ಲ ಹಾಳಂತ ಹೇಳುವುದಿಲ್ಲ, ಯಾಕಂದರೆ ಕೆಲವರು ಇಂಪ್ರೂವ್ ಆದದುಂಟು, ಅದರಲ್ಲಿ ಕೂಡ ಒಳ್ಳೆಯದಾಗಿ ಹೂ ಕೂಡ ಆಗ್ತದೆ, ಒಳ್ಳೆಯದು ಸಿಗ್ತದೆ ಬುಟ್ಟಿಯಲ್ಲಿ ಕೂಡ. ಇದರಲ್ಲಿ ಕೂಡ ಇದು ನಿಮಗೆ ಏನು ಪ್ರಾಬ್ಲಮ್ಸ್ ಇಲ್ಲ ಅಂದರೆ ಅದಕ್ಕೆಲ್ಲ ಟ್ರಿಮ್ಮಿಂಗ್ ಅದು ಇದೆಲ್ಲ ಕೆಲಸ ಮಾಡ್ತಾ ಇರಬೇಕು, ಚಾಕ್ರಿ ತುಂಬ. ಇದೆಲ್ಲ ಅಷ್ಟೇನು ಚಾಕ್ರಿಗಿಲ್ಲ ನಿಮಗೆ. ನೆಲದಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಟ್ಟರೆ ಅದಕ್ಕೆ ತುಂಬ ಚಾಕ್ರಿ ಮಾಡ್ತಾ ಇರಬೇಕು, ಟ್ರಿಮ್ಮಿಂಗ್ ಕಟ್ಟಿಂಗ್ ಅಥವಾ ಏನಾದರೂ ಕ್ಲೀನಿಂಗ್ ಎಲ್ಲ ನೀವು ಜನ ಎಲ್ಲ ಹಿಡಿದು ಮಾಡಬೇಕು ಬುಟ್ಟಿಗೆ, ಅಷ್ಟು ಸುಲಭ ಇಲ್ಲ. ಬಟ್ ನೆಲದಲ್ಲಿ ನಿಮಗೆ ಅದೇನಿಲ್ಲ, ಗೊಬ್ಬರ ಹಾಕಿದಾಯ್ತು, ಒಂದು ನೀರು ಹಾಕ್ತಾ ಇದ್ರೆ ಆಯಿತು ಅಷ್ಟೇ. ಕೂಡ ಯಾವತ್ತು ಒಂದು ವರ್ಷಕ್ಕೆ ಒಂದು 3 ಸಲ ಅಷ್ಟೇ ಬಿಡಿಸಿದರೆ ಸಾಕು ನೆಲದಲ್ಲಿ, ಅಷ್ಟೇ. ತುಂಬ ಏನು ಬಿಡಿಸುವ ಅಗತ್ಯ ಇರೋದಿಲ್ಲ. ಬುಟ್ಟಿದ್ದು ಹಾಗೆಲ್ಲ ಅದು ಮೇ ಬಿ ತೆಗಿತಾ ಇರಬೇಕಾಗ್ತದೆ. ಅದು ಒಂದು ಕೋಣೆಯಲ್ಲಿ ಇದ್ದ ಹಾಗೆ, ಅಂದರೆ ನಿಮಗೆ ಎಕ್ಸಾಂಪಲ್ ಕೊಡೋದಂದರೆ ಒಂದು ಹಕ್ಕಿಯನ್ನು ಈಗ ಗೂಡಲ್ಲಿ ಹಾಕಿದ ಹಕ್ಕಿ ಮತ್ತು ಇದೊಂದು ಫ್ರೀಯಾಗಿ ಹಾರ್ತಿರೋ ಹಕ್ಕಿ ಹೇಗೆ, ಹಾಗೆ ಗೂಡಲ್ಲಿ ಹಾಕ್ತಿರೋ ಹಕ್ಕಿಗೆ ನಾವು ಫುಡ್ ಹಾಕ್ತಾ ಇರಬೇಕು. ಫುಡ್ಡು ನಾವು ಮೇಂಟೈನ್ ಕರೆಕ್ಟಾದ ಫುಡ್ಡುಗಳನ್ನು ಹಾಕ್ತಿರ್ಬೇಕಾಗ್ತದೆ. ದೆನ್ ನೀವು ಹಾರ್ತಾ ಇರೋದು ಫ್ರೀ ಆಗಿರುವಂಥ ಹಕ್ಕಿಗಳನ್ನು, ಈ ಹಕ್ಕಿಗಳಿದ್ದರೆ ಈಗ ನಿಮಗೆ ಅಷ್ಟು ಅದಕ್ಕೇನು ಚಾಕ್ರಿ ಇಲ್ಲ, ಅವುಗಳೇ ತಿನ್ಕೊಂಡು ಮತ್ತು ಸಣ್ಣ ಸಣ್ಣ ಪುಟ್ಟದಲ್ಲಿ ಅವುಗಳು ಜೀವ ಇರ್ತವೆ. ಹಾಗೆ ಎಕ್ಸಾಂಪಲ್ ಕೂಡ ಇದು ಗಿಡಗಳು ಕೂಡ, ಮಲ್ಲಿಗೆ ಗಿಡಗಳು ಕೂಡ ಅದೊಂದು ಸಣ್ಣ ಎಕ್ಸಾಂಪಲ್ ಕೊಟ್ಟದ್ದು ನಿಮಗೆ. ಸೊ ಬುಟ್ಟಿಯಲ್ಲಿ ಹಾಳಂತ ಹೇಳುವುದಿಲ್ಲ, ಅದಕ್ಕೆ ಹಾಗೆ ಫುಡ್ ಹಾಕ್ತಾ ಇದ್ರೆ ನಿಮಗೆ ಅದರಲ್ಲಿ ಕೂಡ ಒಳ್ಳೆ ಇಳುವರಿ ಸಿಗ್ತದೆ. ನೆಲದಲ್ಲಿ ಅದೇ ಫೈನಲಿ ಆಗಿ ನೀರು ಹಾಕ್ತಾ ಇರಿ ನೀವು ಗಿಡಗಳಿಗೆ. ಹೆಚ್ಚಾಗಿ ನೆಲದಲ್ಲಿ ಇದ್ದವುಗಳಿಗೆ ಜಾಸ್ತಿಯಾಗಿ ನೀರಿನ ಒಂದು ಬೇಕಾಗ್ತದೆ, ಪ್ರಾಮುಖ್ಯತೆ ಉಂಟು. ಬುಟ್ಟಿಯಲ್ಲಿ ಸಹ ಅವಳಿಗೆ ಸ್ಪ್ರೇ ಹಾಗೆ ಥರ ಮಾಡಿದರೂ ಆಗ್ತದೆ. ಬಟ್ ಅದೇ ನಾನು ಇಂಪಾರ್ಟೆನ್ಸ್ ಕೊಡೋದು ಹೆಚ್ಚಾಗಿ ನಿಮಗೆ ಹೇಳುವುದಂದ್ರೆ ನೆಲದಲ್ಲಿ ನಡಿ ಗಿಡಗಳನ್ನು, ಮಲ್ಲಿಗೆ ಗಿಡಗಳನ್ನು. ತುಂಬ ವರ್ಷ ಬಾಳಿಕೆ ಬರುವಂಥದ್ದು ನೆಲದಲ್ಲಿ ನೆಟ್ಟರೆ ಗಿಡಗಳೇ. ಓಕೆ, ನಾನು ಬುಟ್ಟಿಯಲ್ಲಿ ನನಗೆ ಅಷ್ಟು ಗೊತ್ತಿಲ್ಲ ಅದು ಎಷ್ಟು ವರ್ಷ ಬರ್ತದಂತ. ಬಟ್ ನೆಲದಲ್ಲಿ ನೆಟ್ಟಂತಹ ನಮ್ಮ ಗಿಡಗಳನ್ನ ನಿಮಗೆ ನಾನು ಹೇಳಿದ್ದೇನೆ, ನಮ್ಮದು ಎಷ್ಟು ವರ್ಷದ ಹಿಂದಿನದಂತ 20 years 25 years ನನ್ನ ಪ್ರಾಯ ಆಯಿತು. ಸೊ ಎಲ್ಲರಿಗೂ ಪ್ರಿಫರ್ ಮಾಡೋದು ಇದೇ, ನೆಲದಲ್ಲಿ ನಡಿ. ಯಾಕೆ ಅಂದರೆ ಜಾಗ ಇದ್ದವರು, ಮತ್ತು ಎಲ್ಲಾದರೂ ಬುಟ್ಟಿಯಲ್ಲಿ ನೆಡ್ಬೋದು, ಮತ್ತು ಅದಕ್ಕೆ ಹಾಗೆ ಮೇಂಟೈನ್ ಮಾಡ್ತಾ ಇದ್ರೆ ನಿಮಗೆ ಕೂಡ ಇಳುವರಿ ಸಿಗ್ತದೆ ಒಳ್ಳೆಯದು, ಅದೇನು ಹಾಳು ಅಂತ ಹೇಳುವುದಿಲ್ಲ. ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ನನಗೆ ಕೇಳಿದವ್ರದ್ದು ಡೌಟ್ಸ್, ಏನಾದರೂ ಬೇರೆ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫೈನಲಿ ವಿಡಿಯೋ ಇಷ್ಟ ಆಗಿದ್ರೆ, ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರುವ ಬೆಲ್ ಐಕಾನ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗ್ತೀರಾ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನಷ್ಟು ಹೊಸ ವಿಷಯಗಳೊಟ್ಟಿಗೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ.